ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ ಎಸ್ಕೆ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಈವ್ನಿಂಗಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರದ ಬೆಳಗ್ಗೆ ವಿಡಿಯೋನ ನನ್ನ ಒಂದು ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಗುರುವಾರದ್ದು ಸಂಜೆ ವಿಡಿಯೋ. ಸಂಜೆ ನಾನು ಟೀ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಲೆನೋವ್ತಾಯಿತ್ತು, ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾನು ವಿಡಿಯೋನ ಶುರು ಮಾಡಿಕೊಂಡೆ. ಇನ್ನು ಮುಖ ತೊಳ್ಕೊಂಡು ಸ್ವಲ್ಪ ಟೀ ಕುಡಿದು ಫೇಸ್ ವಾಶ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಇನ್ನು ಅಡುಗೆ ಕೆಲಸ ಎಲ್ಲ ಮಾಡ್ಕೋಬೇಕು. ಈವ್ನಿಂಗಿಂದ ನನ್ನ ಒಂದು ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬನ್ನಿ ಆಗಿದ್ರೆ ನನ್ನ ಈವ್ನಿಂಗ್ ರೊಟೀನ್ ಯಾವ ಥರ ಇರುತ್ತೆ ನೋಡ್ಕೊಂಡು ಬರೋಣ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದಾಗಲೇ ಲೇಟ್ ಆಗಿಬಿಟ್ಟಿತ್ತು. 1 ಗಂಟೆ ಆಗಿತ್ತು ಅಂದ್ಕೋತೀನಿ. ಚಿತ್ರಾನ್ನ ನನಗೆ ತಿನ್ನೋಕ್ಕಾಗಲಿಲ್ಲ. ಸೊ ಹಾಗಾಗಿ ಎತ್ತಿಟ್ಟೆ. ಮತ್ತು 3:15 ಏನೋ ಆಗಿತ್ತು. ಆವಾಗ ಸ್ವಲ್ಪ ರೈಸ್ ಮಾಡಿಕೊಂಡು ಸಾಂಬಾರಿತ್ತು, ಅದಕ್ಕೆ ಬಿಸಿದು ಒಂದು ಸ್ವಲ್ಪ ರೈಸ್ ಮಾಡಿಕೊಂಡು ಊಟ ಕೂಡ ಮಾಡಿದೆ. ನೆಕ್ಸ್ಟು ಹಾಗೆ ನಾನು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲದನ್ನು ನೆನೆಸಿಟ್ಟಿದ್ದೆ. ಸೊ ಅದನ್ನು ಒಂದು ಜ್ಯೂಸ್ ಮಾಡ್ಕೊಬಿಡೋಣ, ಒಂದು ಸ್ಮೂತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಾದಾಮಿ ಸಿಪ್ಪೆನೆಲ್ಲ ತೆಗ್ದಾಕಿದ್ದೀನಿ. ಒಂದು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ಸಿಪ್ಪೆನೆಲ್ಲ ತೆಗ್ದಿದ್ದೀನಿ ಬಾದಾಮಿಂದು. ಸೊ ಇದರೊಳಗೆ ನಾನು ಸಬ್ಜಾ ಸೀಡ್ಸು ಒಂದು ಅರ್ಧ ಚಮಚದಷ್ಟು ಸಬ್ಜಾ ಸೀಡ್ಸ್ ನೆನೆಸಿಟ್ಟಿದ್ದೆ. ಅದು ಮತ್ತು ದ್ರಾಕ್ಷಿ, ಗೋಡಂಬಿ ಅದಷ್ಟು ನೀರು ಸಮೇತ ಹಾಕ್ಕೊಂಡು ಇದನ್ನು ನೀಟಾಗಿ ಗ್ರೈಂಡ್ರ್ ಮಾಡ್ಕೋತೀನಿ. ಇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಈ ಒಂದು ಸ್ಮೂತಿ ಕುಡಿಯೋದ್ರಿಂದ. ಇದಾಗಿದೆ, ಇದನ್ನು ಉಲ್ಟಾ ಮಾಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಎಡ್ಜಲ್ಲಿ ಇದನ್ನು ಫಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಪ್ರೆಸ್ ಆಗಿದೆ ಹಿಂಗೆ ತಿರುಗಿಸಿದ್ರೆ ಇದು ಲಾಕ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ನಮಗೆ ಬಟನ್ ಏನೂ ಕೊಟ್ಟಿಲ್ಲ ಇಲ್ಲಿ. ಸೊ ಇದು ಈ ಥರ ಇದೆ. ಇವಾಗ ಇದು ರೆಡಿ ಆಗಿದೆ. ಗ್ಲಾಸಲ್ಲಿ ಹಾಕ್ಕೊಳ್ಳೋಣ. ಇವತ್ತು ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಆಗಿಲ್ಲ. ಪರ್ಫೆಕ್ಟಾಗಿ ಬಂದಿದೆ. ನಾನು ಸಕ್ಕರೆ ಹಾಕಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಪೂಜೆ ಅದು ಇದು ಅಂದ್ಕೊಂಡು ಇದನ್ನು ಕುಡಿಲಿಕ್ಕಾಗಿಲ್ಲ. ಬೆಳಗ್ಗೆ ಟೈಮೇ ಇದನ್ನು ಕುಡಿಯೋದ್ರೆ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮಾರ್ನಿಂಗಿಂದು ಬ್ರೇಕ್ಫಾಸ್ಟ್ ಕೂಡ ಸ್ಕಿಪ್ ಮಾಡ್ಬೋದು, ಅಷ್ಟು ಶಕ್ತಿ ಬರುತ್ತೆ ಅದರಲ್ಲಿ ಕುಡಿಯೋದ್ರಿಂದ. ಅಷ್ಟು ನಮಗೆ ಇಮ್ಯುನಿಟಿ ಬೂಸ್ಟು ಹೆಚ್ಚಾಗುತ್ತೆ. ಅದೊಂದು ಟ್ರೈ ಮಾಡಿ ನೋಡಿ. ಮತ್ತು ನಾನು ಕಸ ಎಲ್ಲ ಗುಡಿಸ್ಕೊಂಡು ಮತ್ತು ಸಂಜೆ ದೀಪ ಹಚ್ಬೇಕಲ್ವ, ಕಸ ಎಲ್ಲ ಗುಡಿಸ್ಕೊಂಡು ಒಳಗಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ. ಒಬ್ಬಳೇ ಇದ್ರೂ ಕೂಡ ಎಷ್ಟು ಕಸ ಇದೆ ನೋಡಿ. ಪೂಜೆ ಎಲ್ಲ ಮಾಡಿದ್ನಲ್ಲ, ಹೂವು ಎಲ್ಲ ಬಿದ್ದುಬಿಟ್ಟಿತ್ತು ಕೆಳಗಡೆ. ಹಾಗೆ ಎಲ್ಲ ಕೆಲಸ ಮುಗಿಸೋಷ್ಟರೊಳಗೆ ವೀಣಾ ಮಿಷಿನ್ ಮೇಲೆ ಕೂತಿದ್ದೀನಿ. ಬಟ್ಟೆ ಹೊಲಿಬೇಕು ಅಂದೆಲ್ಲ ಒಂದೆರಡು ಡ್ರೆಸ್ ಸ್ಟಿಚಿಂಗ್ ಹಾಕಬೇಕಿತ್ತು, ತೊಗೊಂಡು ಬಂದ್ಲು. ಅವಳದು ಇವತ್ತು ಬರ್ಡೇ ಇದೆ. ಅವಳು ಡ್ರೆಸ್ ಸ್ಟಿಚ್ ಮಾಡ್ಕೋತಾ ಇದ್ಲು. ಹಾಗೆ ನಂದು ಒಂದೆರಡು ಟಾಪ್ಗಳು ತೊಗೊಂಡಿದ್ದೆ, ಶೂ ಅವ್ರು ಕೊಡಿಸೋಗಿದ್ರು, ಅದನ್ನು ಸ್ಟಿಚ್ ಮಾಡ್ಕೊಂಡಿರಲಿಲ್ಲ. ನಂದ್ರಲ್ಲಂತೂ ಕೈಯಲ್ಲಿ ತಿರುಗಿಸಿ ಹಾಕಬೇಕು. ಅದಕ್ಕೋಸ್ಕರ ಅವಳ ಹತ್ರ ಪವರ್ ಮಿಷಿನ್ ಇದೆ, ಅದರಲ್ಲೇ ಹಾಕ್ಸ್ಕೊಬಿಡೋಣ ಅಂತ ಅಂದ್ಕೊಂಡು ಅವಳ ಹತ್ರನೇ ತಗೊಂಡೋಗಿ ಕೊಟ್ಟೆ. ಅವಳು 2 ಟಾಪ್ಗೂ ಕೂಡ ಸ್ಟಿಚಿಂಗ್ ಮಾಡಿ ಕೊಟ್ಟಳು. ನಾನು ಕೂಡ ಅದೊಂದು ಸ್ಟ್ಯಾಂಡ್ ತೊಗೋಬೇಕು ಮಿಷಿನಿಗೆ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದೊಂದು ತೊಗೋಬೇಕು. ಇಲ್ಲಾಂತಂದರೆ ತಿರುಗ್ಸೋಕ್ಕಾಗಲ್ಲ ಕೈಯಲ್ಲಿ. ಒಂದು ಕೈಯಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇದ್ದರೆ ಇನ್ನೊಂದು ಹತ್ರ ಅದು ಮೂವ್ ಆಗ್ತಾನೇ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ಟ್ಯಾಂಡ್ ತೊಗೋಬೇಕು. ನಾನು ಕೂಡ ಟೇಬಲ್ ತೊಗೊಂಡು ಅದಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಉಪ್ಸಾರು ಮಾಡೋಣ. ಅವರೆಕಾಳು ಅಂದ್ಬಿಟ್ಟು ಟೊಮೊಟೊ ಎಲ್ಲ ಬೇಯಲಿಕ್ಕೆ ಇಟ್ಟಿದ್ದೀನಿ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಅವರೆಕಾಳು ಉಪ್ಸಾರು ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ನೋಡೋಣ, ಆದರೆ ಮುದ್ದೆನೂ ಮಾಡ್ಕೊತೀನಿ. ಪಾತ್ರೆ ಸ್ವಲ್ಪ ಇದೆ, ತೊಳಿಬೇಕು. ಪೂಜೆ ಕೂಡ ಸಂಜೆದು ಮಾಡ್ಕೊಂಡು ದೀಪ ಹಚ್ಕೊಂಡಿದ್ದೀನಿ. ನೋಡಿ ಎಷ್ಟು ಬೇಗ ತುಳಸಿ ಪತ್ರ ಎಲ್ಲ ಒಣಗೋಗಿದೆ. ಸ್ಟಿಚಿಂಗ್ ಎಲ್ಲ ಹಾಕಿಸ್ಕೊಂಡು ಬಂದು ಹಾಗೆ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಅಡುಗೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅಡುಗೆಗೆ ಉಪ್ಸಾರು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಶಿವವ್ರು ಕಾಲ್ ಮಾಡಿದರು, ಅವ್ರ ಹತ್ರ ಮಾತಾಡ್ತಾ ಅಡುಗೆಗೂ ಶುರು ಮಾಡಿಕೊಂಡೆ. ಅಷ್ಟರೊಳಗೆ ಯಾರೋ ನಮ್ಮ ಕರ್ನಾಟಕದವರೇ ಫ್ರೆಂಡ್ ಬಂದರು ಅಂತ ಹೇಳ್ಬಿಟ್ಟು ಅವ್ರು ಕಾಲ್ ಕಟ್ ಮಾಡಿದ್ರು. ಆಮೇಲೆ ನಾನು ಅವ್ರು ಮತ್ತೆ ಕಾಲ್ ಮಾಡುವಷ್ಟರೊಳಗೆ ನನ್ನ ವೀಡಿಯೋ ಮಾಡೋದು ಏನೇನು ಇರುತ್ತೆ ಅದೆಲ್ಲ ಮಾಡಿ ಮುಗಿಸ್ಕೊಬಿಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಕಡೆ ಉಪ್ಸಾರು ಅಂತಂದರೆ ಎಲ್ರಿಗೂ ತುಂಬ ಅಂದರೆ ತುಂಬ ಇಷ್ಟ. ಉಪ್ಸಾರು ಮತ್ತು ಬಸ್ಸಾರು ಮಾಡ್ಕೊಳ್ಳೋದು
ನನಗಂತೂ ತುಂಬ ಇಷ್ಟ. ನಾವು ಉಪ್ಸಾರು ಅಂತಲೂ ಅಂತೀವಿ, ಎತ್ಕಾರ ಅಂತಲೂ ಅಂತೀವಿ. ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಾಗೆ ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಟೊಮೊಟೊ ಬೇಕಾದ್ರೂ ಹಾಕ್ಕೋಬೋದು. ಯಾರೂ ಅಷ್ಟಾಗಿ ಟೊಮೊಟೊ ಹಾಕಲ್ಲ, ಹುಣ್ಸೆಹಣ್ಣು ಹಾಕ್ತಾರೆ. ನನಗೆ ಎಲ್ಲ ಅಡುಗೆಗೂ ಟೊಮೊಟೊ ಹಾಕಿನೇ ಅಭ್ಯಾಸ. ಹಾಗಾಗಿ ನಾನು ಹುಣ್ಸೆಹಣ್ಣನ್ನ ಜಾಸ್ತಿ ಯೂಸ್ ಮಾಡಲ್ಲ, ಟೊಮೊಟೊನೇ ಹಾಕ್ಕೊಳ್ಳೋದು. ಸೊ ಇದನ್ನೆಲ್ಲ ಈ ಜಾರು ಒಳಗಡೆ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ಬೇಕಂದರೆ ಕಾಳನ್ನ ಬೆಂದಿರೋದನ್ನ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ನಾನು ಇಷ್ಟನ್ನೇ ರುಬ್ಕೊಳ್ಳೋದು ಅಷ್ಟೇ. ಇದಿಷ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇದರಲ್ಲಿ ಬೇಯಿಸ್ಕೊಂಡಿದ್ದಾರೆ, ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಂಡಿದ್ದನ್ನು ರುಬ್ಕೋತೀನಿ. ಹಾಗೆ ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ. ಒಂದು ತಿಂಗಳಾದಮೇಲೆ ಮುದ್ದೆ ತಿಂತಾ ಇರೋದು. ಸೊ ಮುದ್ದೆ ಹಾಗೆ ರೈಸ್ಗೂ ಇಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ತೊಳ್ಕೊಬೇಕು ಇವಾಗ. ಸ್ವಲ್ಪ ಹೊತ್ತಲ್ಲೇ ಅಡುಗೆ ಕೂಡ ರೆಡಿ ಆಯಿತು. ನಾನಿಲ್ಲಿ ಖಾರನ ಅದೇನು ಸಪ್ಪೆ ಸಾರು ಇರುತ್ತೆ ಅದರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಯಾವುದೇ ರೀತಿ ಒಗ್ಗರಣೆ ಎಲ್ಲ ಹಾಕ್ಕೊಂಡಿಲ್ಲ. ನನಗೆ ಈ ಥರ ತಿಂದ್ರೇ ಇಷ್ಟ. ಒಬ್ಬೊಬ್ಬರು ಸಪ್ಪೆ ಸಾರು ಬಿಟ್ಕೊಂಡು ಅದಕ್ಕೆ ಖಾರ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ನಮ್ಮ ಕಡೆನೂ ಎಲ್ಲ ನಾನು ಆಲ್ಮೋಸ್ಟ್ ಹಾಗೆ ತಿನ್ನೋದು. ಬಟ್ ಇವಾಗ ಒಂದು ಸ್ವಲ್ಪ ಬೇರೆ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಾಂಬಾರು ಥರ ಅದರಲ್ಲೇ ಒಂದೆರಡು ನಿಮಿಷದಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ಊಟ ಕೂಡ ಮಾಡಿ ಮುಗಿಸ್ದೆ. ಊಟ ಎಲ್ಲ ಆದಮೇಲೆ ಮತ್ತೆ ನಾನು ಕೆಲಸ ಶುರು ಮಾಡಿದೆ. ಸೀರಿಯಲ್ ನೋಡ್ಕೊಳ್ತಾ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿಡೋಣ ಅಂತ ಎಲ್ಲದನ್ನು ಸೋಫಾಗಳ ಮೇಲೇ ಎತ್ತಿಟ್ಬಿಟ್ಟಿದ್ದೀನಿ. ಬಟ್ಟೆಗಳು ಯಾವುದೂ ಬೀರಲ್ಲಿ ಎತ್ತಿಟ್ಟಿಲ್ಲ ನಾನು. ಇದೆಲ್ಲ ನೆನ್ನೆ ತೊಳೆದಾಕಿದಂಥ ಬಟ್ಟೆಗಳು. ಸ್ವಲ್ಪ ಬೇರನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಅದಕ್ಕೋಸ್ಕರ ಬಟ್ಟೆಗಳನ್ನೆಲ್ಲ ಹಾಗೆ ಬಿಟ್ಟಿದ್ದೆ, ಫೋಲ್ಡ್ ಮಾಡಿರಲಿಲ್ಲ. 2 ದಿನದಿಂದ ನಂಗೆ ಸ್ವಲ್ಪ ಹುಷಾರಿಲ್ದಿದ್ದ ಕಾರಣ ಎಲ್ಲ ಕೆಲಸನೂ ಹಾಗೇ ಪೆಂಡಿಂಗ್ ಇಟ್ಟಿದೆ. ಇವಾಗ ಸ್ವಲ್ಪ ಆರಾಮಿದ್ನಲ್ವ, ಹಾಗೆ ಟಿ ವಿ ನೋಡ್ಕೊಳ್ತಾ ಬಟ್ಟೆಗಳನ್ನೂ ಕೂಡ ಫೋಲ್ಡ್ ಮಾಡಿಡೋಣ ಅಂದ್ಬಿಟ್ಟು ಎಲ್ಲದನ್ನು ಮಡಚಿ ಎತ್ತಿಡ್ತಾಯಿದ್ದೀನಿ. ಸೀರಿಯಲ್ಗಳು ನೋಡ್ತಾ ತಲೆನೇ ಕೆಟ್ಟೋಗ್ಬಿಡುತ್ತೆ. ಒಂದು ಸೀರಿಯಲ್ ಆದ್ರೂ ಒಳ್ಳೆ ಮಾಹಿತಿ ಕೊಡೋ ಅಂಥವಿಲ್ಲ. ಎಲ್ಲದರಲ್ಲೂ ಬರೀ ಅಳೋದೇ ತೋರಿಸ್ತಾರೆ, ಇಲ್ಲ ಕೊಲೆ ಮಾಡೋದು ಅದು ಇದು ಏನಾದರೂ ತೋರಿಸ್ತಾನೆ ಇರ್ತಾರೆ. ಅಷ್ಟು ಇಂಟ್ರೆಸ್ಟಿಂಗಾಗಿ ಸೀರಿಯಲ್ಗಳು ಇವಾಗಂತೂ ಯಾವ ಚಾನಲಲ್ಲೂ ಬರ್ತಾಯಿಲ್ಲ. ಸೊ ಬೋರಿಂಗ್ ಆಯಿತು. ಟಿ ವಿ ಆಫ್ ಮಾಡಿಬಿಟ್ಟು ಒಳಗಡೆ ಬಂದು ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೆಲಸ ಶುರು ಮಾಡಿಕೊಂಡೆ. ಹೇಗಿದ್ರು ಊಟ ಎಲ್ಲ ಆಗಿತ್ತು, ಎಲ್ಲ ಕೆಲಸನೂ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ಊಟ ಎಲ್ಲ ಮಾಡಿ ಆದಮೇಲೆ ಬಟ್ಟೆ ಫೋಲ್ಡ್ ಮಾಡಿಟ್ಟೆ. ಅಷ್ಟರೊಳಗೆ ಗ್ಯಾಸ್ನೂ ಕೂಡ ಒಂದು ಸಲ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದೊಂದು ಸಲ ನಮಗೆ ಮೊಬೈಲು, ಟಿ ವಿ ಅಥವಾ ಬೇರೆ ಯಾರೋ ವ್ಯಕ್ತಿಗಳಿಂದ ಸಿಗುವಂಥ ಖುಷಿ ನಾವು ಮಾಡೋ ಕೆಲಸದಿಂದ ಸಿಗುತ್ತೆ. ಸೊ ಅವ್ರು ಯಾರೂ ಆ ಖುಷಿ ಕೊಡೋಕ್ಕಾಗಲ್ಲ. ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅಥವಾ ಯಾರ ಹತ್ರನಾರು ಮಾತಾಡಿದ್ರೂ ನಮಗೆ ಖುಷಿ ಸಿಗಲ್ಲ, ಸಮಾಧಾನ ಸಿಗಲ್ಲ. ನಾವು ಏನಾದರೂ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಅದರಲ್ಲಿ ಸಣ್ಣ ಕೆಲಸ ಆಗಿದ್ರೂ ಕೂಡ ಅದರಲ್ಲಿ ಖುಷಿ, ಮನಃಶಾಂತಿ ಸಿಗುತ್ತೆ. ಅದಕ್ಕೋಸ್ಕರ ನೀವು ಅಂದ್ಕೋಬೋದು ಯಾವಾಗಲೂ ಅಡುಗೆ ಮನೆಯಲ್ಲೇ ಇರ್ತಾರೆ, ಅಡುಗೆ ಮನೆಯಲ್ಲೇ ವಿಡಿಯೋ ಮಾಡ್ತಾರೆ ಅಂತ. ಬಟ್ ಹೆಣ್ಮಕ್ಳಿಗೆ ಅಡುಗೆ ಮನೆಯೇ ಒಂದು ಪ್ರಪಂಚ. ನಾವು ಏನಾದರೂ ಒಂದು ಗಳಿಸ್ಕೋಬೇಕು ಅಂದರೂ ಅಡುಗೆ ಮನೆಯಿಂದನೇ ಗಳಿಸ್ಕೋಬೋದು. ಏನಾದರೂ ಒಂದು ಕಳ್ಕೊಳ್ಳೋದಾದ್ರೂ ಅಡುಗೆ ಮನೆಯಿಂದನೇ ಕಳ್ಕೊಬೋದು. ಅದನ್ನು ನಿಮ್ಮ ಮನೇಲಿರೋ ಹಿರಿಯರನ್ನು ಕೇಳಿ, ಆವಾಗ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಅಂತ ಅಂದ್ಕೋತೀನಿ. ಸೊ ಹಾಗಾಗಿ ನನಗೆ ಅಡುಗೆ ಮನೆ ನನ್ನ ಫೇವ್ರೆಟ್ ಜಾಗ. ನನಗೆ ಏನಾದರೂ ತುಂಬ ಬೇಜಾರಾದಾಗ ನಾನು ಅಡುಗೆ ಮನೇಲಿ ಬಂದು ಸಣ್ಣ ಪುಟ್ಟ ಕೆಲಸ ಆಗಲಿ ಮಾಡ್ಕೋತಾ ಕೂತ್ಬಿಡ್ತೀನಿ. ಆವಾಗ ನನ್ನ ಮನಸ್ಸಿಗೆ ಸ್ವಲ್ಪ ಖುಷಿ ಸಿಗುತ್ತೆ. ಒಬ್ಬಳೇ ಇರ್ತೀನಲ್ಲ ಅನ್ನೋದು ಆ ಒಂದು ಬೇಜಾರೇ ಕಳೆದೋಗ್ಬಿಡುತ್ತೆ. ಹಾಗಾಗಿ ನಾನು ತುಂಬ ಸಮಯ ಅಡುಗೆ ಮನೆಯಲ್ಲೇ ಕಳೀತೀನಿ. ಅದಾದಮೇಲೆ ಬೇರೆ ಕೆಲಸಗಳೆಲ್ಲ ಮಾಡ್ಲಿಕ್ಕೆ ಹೋಗ್ತೀನಿ, ಬ್ಯುಸಿ ಆಗಿಬಿಡ್ತೀನಿ. ಆ ದಿನ ಫುಲ್ಲು ಕಳೆದೋಗ್ಬಿಡುತ್ತೆ. ಒಂದು ದಿನದಲ್ಲಿ ಏನಿಲ್ಲ ಅಂದರೂ 2 3 ಅವರ್ ಮಾತ್ರ ನಾನು ರೆಸ್ಟ್ ಮಾಡ್ಬೋದು. ನನಗೂ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ವಿಡಿಯೋ ಮಾಡಬೇಕು, ವಿಡಿಯೋ ಎಡಿಟ್ ಮಾಡಬೇಕು, ಫೇಸ್ಬುಕ್ಕಲ್ಲಿ ಹಾಕಬೇಕು, ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು, ಮೋಜಲ್ಲಿ ಹಾಕಬೇಕು, ಯೂಟ್ಯೂಬಲ್ಲಿ 2 ಚಾನಲಲ್ಲಿ ಹಾಕಬೇಕು. ಸುಮ್ಮನೆ ಅಂತೂ ಕೂತ್ರೆ ಯಾರನ್ನೂ ದುಡ್ಡು ಕೊಡಲ್ಲ. ದುಡಿದ್ರೇ ದುಡ್ಡು ಬರೋದು ಅಲ್ವಾ. ಸೊ ನನಗೂ ತುಂಬ ಕೆಲಸ ಇರುತ್ತೆ. ಕೆಲವರು ಹೇಳ್ತಿರ್ತಾರೆ, ಏನು ಕೆಲಸ ಇರಲ್ಲ, ಮನೇಲಿ ಒಬ್ಬಳೇ ಇರ್ತೀಯ, ಗಂಡನ ಮಕ್ಕಳ ಮಾಡಿಕಕ್ಕೆ ಅಂತಂದ್ಬಿಟ್ಟು. ಗಂಡ ಮಕ್ಕಳಿದ್ರೆ ಅಷ್ಟೇ ಕೆಲಸ ಅಲ್ಲ, ಅವರಿಲ್ಲ ಅಂತಂದ್ರೂ ನಮಗೆ ನಮ್ಮದೇ ಆದಂಥ ಕೆಲಸ ಬೇಜಾನಿರ್ತವೆ. ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಗೊತ್ತಿರೋರೇ ಮನಸ್ಸಿಗೆ ಬೇಜಾರು ಮಾಡಿದಾಗ ತುಂಬ ಹರ್ಟ್ ಆಗುತ್ತೆ ಮನಸ್ಸಿಗೂ ಕೂಡ. ನಮ್ಮ ಮನೇಲೇ ನನ್ನನ್ನು ಯಾರೂ ಕೇಳಲ್ಲ, ಏನು ಕೆಲಸ ಮಾಡಿದ್ರು ಕೇಳಲ್ಲ, ಕೆಲಸ ಮಾಡಲಿಲ್ಲ ಅಂದ್ರೂ ಕೇಳಲ್ಲ. ನನಗೆ ಯೂಟ್ಯೂಬ್ ಮಾಡಲೇಬೇಕು ಅಂತ ಶಿವರು ನನಗೆ ಬಲವಂತ ಮಾಡಲ್ಲ. ಯಾಕಂದರೆ ಅವ್ರು ದೂರ ಇರ್ತಾರಲ್ವ, ನನ್ನ ಆ್ಯಕ್ಟಿವಿಟೀಸ್ ಯಾವ ಥರ ಇರುತ್ತೆ ಅಂತ ವೀಡಿಯೋ ಮೂಲಕ ತಿಳ್ಕೊತಾರೆ ಅಷ್ಟೇ. ನಮಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತಂದರೆ ನಮ್ಮನ್ನು ಈ ರೀತಿಯಾಗಿ ನೋಡ್ಕೊಳ್ಳೋರು ಒಬ್ರು ಇದ್ದಾರಲ್ಲ ಅಂತ ನಾವು ಖುಷಿ ಪಡಬೇಕು. ಅದನ್ನು ಬಿಟ್ಟು ಹೊಟ್ಟೆ ಉರಿ ಪಟ್ಕೊಳ್ಳೋದಲ್ಲ. ಸೊ ತುಂಬ ಥರ ಬೇಜಾರಾಗಿ ನಾನು ಹೇಳ್ತಾ ಇರೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿದರೆ ಅವರು ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೋತೀನಿ. ನನ್ನ ಸಂಜೆ ದಿನಚರಿ ಇದಾಗಿತ್ತು. ಇದಾದಮೇಲೂ ತುಂಬ ಕೆಲಸಗಳೆಲ್ಲ ಮಾಡಿದ್ದೀನಿ. ಸೊ ಅದೆಲ್ಲ ಅದನ್ನು ನಾನು ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಸೊ
ಅಷ್ಟಕ್ಕೇ ವಿಡಿಯೋ ಸ್ಟಾಪ್ ಮಾಡಿದೆ. ನಾನು ಪಾತ್ರೆಗಳಿತ್ತು, ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ಟೆ. ಎಲ್ಲ ಕೆಲಸನೂ ಮುಗಿಸಿ ವಿಡಿಯೋನೂ ಕೂಡ ಎಂಡ್ ಮಾಡಿದೆ. ನನ್ನ ಸಂಜೆ ರೂಟೀನ್ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.